ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂದರೆ ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ 4 ಗಂಟೆಯಿಂದನೇ ಈ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವಾಗಷ್ಟೇ ಫ್ರೆಶ್ ಅಪ್ ಆಗಿ ಬಂದೆ. ಆಚೆ ಕಡೆ ರಂಗೋಲಿ ಹಾಕೋಣ ಬಾಗಿಲಿಗೆ ಅಂದ್ಬಿಟ್ಟು ಬಾಗಿಲನ್ನು ತೆಗಿತಾ ಇದ್ದೀನಿ. ಸ್ವಲ್ಪ ಸೆಕೆ ಜಾಸ್ತಿ ಅಲ್ವಾ, ಸ್ವಲ್ಪ ಗಾಳಿ ಬರಲಿ ಅಂದ್ಬಿಟ್ಟು ಬಾಗಿಲು ತೆಗಿತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಿಂದಿನ ದಿನವೇ ಬಾಗಿಲುಗಳೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡು ಇಡ್ತೀನಿ. ಆದರೂ ಒಂದ್ಸರಿ ಬೆಳಗ್ಗೆನೂ ಕೂಡ ಒಂದ್ಸರಿ ಬಾಗಿಲೆಲ್ಲ ಸೀಟ್ಬಿಟ್ಟು ಆಮೇಲೆ ರಂಗೋಲಿ ಬಿಡ್ತೀನಿ. ಇವಾಗ ರಂಗೋಲಿ ಬಿಡ್ತಾ ಇದ್ದೀನಿ. ಇನ್ನೂ ಮನೆಯೆಲ್ಲ ಸೀಟೋದಿದೆ. ಫಸ್ಟು ರಂಗೋಲಿ ಬಿಟ್ಬಿಡೋಣ ಅಂತ ಬಿಡ್ತಾ ಇದ್ದೀನಿ. ಇನ್ನೂ ರೋಡಲ್ಲಿ ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಬಿಡಬೇಕು. ಇನ್ನೂ ಅಲ್ಲೆಲ್ಲ ಏನು ಮಾಡಿಲ್ಲ, ತೊಳೆದಿಲ್ಲ ಬಾಗಿಲೆಲ್ಲನೂ. ಇವಾಗ ಸ್ವಲ್ಪ ಕತ್ಲೆ ಇದೆಯಲ್ವಾ, ಇಷ್ಟೊತ್ತಲ್ಲಿ ಹೋಗೋದು ಬೇಡ ಅಂದ್ಬಿಟ್ಟು ಒಂದು 5:15 ಹೋಗಿ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಫಸ್ಟು ಬಾಗಿಲಲ್ಲಿ ಬಿಟ್ಕೊಬಿಡೋಣ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅಲ್ಲೇ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಬೆಳಕು ಕರೆದಿರುತ್ತೆ, 5:15ಗೆ ಹೋಗಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೋಫಾ ಮೇಲೆಲ್ಲ ನೀಟಾಗಿ ಒದ್ರಿಬಿಟ್ಟು ಬಟ್ಟೆ ಎಲ್ಲ ನೀಟಾಗಿ ಹಾಕೋಣ ಅಂತ ಇವಾಗ ಹಾಕ್ತಾಯಿದ್ದೀನಿ. ನಾನಿವತ್ತು ಸ್ವಲ್ಪ ಎದ್ದಿದ್ದೆ ಲೇಟು. ನಾನಿವತ್ತು ಒಂದು 3:15ಗೆ ಎದ್ದೇಳೋಣ ಅಂತ, ಬೇಗ ಎದ್ದೇಳೋಣ ಅಂತ ಅಂದ್ಕೊಂಡಿದ್ದೆ. ನಾನು ಎದ್ದಿದ್ದಿಲ್ಲ, 4 ಗಂಟೆ ಆಗೋಯ್ತು ಇವತ್ತು ಗುರುವಾರ ಬೇರೆ ಅಲ್ವಾ, ರಾಯರ ಮಠಕ್ಕೆ ಹೋಗಬೇಕಿತ್ತು ಅಂದ್ಬಿಟ್ಟು ಎಲ್ಲ ಬೇಗ ಬೇಗ ಎದ್ದು ಪೂಜೆ ಮುಗಿಸ್ಬಿಡೋಣ ಅಂತ ಇವಾಗ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಕಿಚನಲ್ಲೆಲ್ಲ ಗ್ಯಾಸ್ ಹತ್ರ ಎಲ್ಲ ಸೀಟ್ಬಿಟ್ಟು ಹಂಗೆ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಇಟ್ಟಿದ್ವಿ. ಆ ಪಾತ್ರೆಗಳೆಲ್ಲ ಬಟ್ಟೆಲಿ ಸೀಟ್ಬಿಟ್ಟು ಹಂಗೆ ಎಲ್ಲ ಜೋಡಿಸಿ ಎತ್ತಿಕ್ಬಿಟ್ಟು ಹಂಗೆ ರೂಮ್ಗಳೆಲ್ಲ ಸೀಟಿ ಡೈನಿಂಗ್ ಟೇಬಲ್ ಮೇಲೆಲ್ಲ ಸೀಟ್ಬಿಟ್ಟು ಇವಾಗ ಹಾಲಲ್ಲಿ ಇಡ್ತಾಯಿದ್ದೀನಿ. ಮನೆ ಒಂದು ಸೀಟಿದ್ರೆ ಮುಗೀತು. ಇನ್ನು ದೇವ್ರ ಮನೆಯಲ್ಲಿ ರೆಡಿ ಮಾಡ್ಕೋಬೇಕು. ದೇವ್ರ ಮನೆಯಲ್ಲಿ ಫೋಟೋ ಮೇಲೆ ಇಟ್ಟಿರೋ ಹೂವು ಎಲ್ಲ ಎತ್ಕೊತಾ ಇದ್ದೀನಿ. ಇನ್ನು ಫೋಟೋಗಳೆಲ್ಲ ಸೀಟ್ಬೇಕು. ದೇವ್ರ ಮನೆಯಲ್ಲೆಲ್ಲ ಪೂಜೆಗೆ ರೆಡಿ ಮಾಡಿದೆ. ದೇವ್ರ ವಿಗ್ರಹಗಳೆಲ್ಲ ತೊಳೆದ್ಬಿಟ್ಟು ಹಂಗೆ ಬಟ್ಟೆಲ್ಲ ಇಕ್ಕಿ ಸೀಟಿ ರೆಡಿ ಮಾಡಿದ್ದೀನಿ. ಸ್ವಲ್ಪ ಹಂಗೆ ಫೋಟೋಗಳಿಗೆಲ್ಲ ಹೂವು ಎಲ್ಲ ಹಾಕಿ ರೆಡಿ ಮಾಡ್ಬಿಟ್ಟು ಬಂದಿದ್ದೀನಿ. ಹಂಗೆ ರಾಯರ ಮುಂದೆ ಎಲ್ಲನೂ ನೈವೇದ್ಯಕ್ಕೆ ಹಾಲಿಟ್ಟಿದ್ದೀನಿ, ಎಲ್ಲ ರೆಡಿ ಮಾಡಿ ಬಂದಿದ್ದೀನಿ ಆಚೆ. ಇವಾಗ ಬಾಗಿಲಲ್ಲಿ ಅರಿಶಿನ ಕುಂಕುಮ ಇಟ್ಟೋಣ ಅಂತ ಇಡ್ತಾಯಿದ್ದೀನಿ. ಇಲ್ಲಿ ಟೈಲ್ಸ್ ಮೇಲೆಲ್ಲ ನಾವು ತೊಳೆಯೋಕ್ಕೆ ಹೋಗಲ್ಲ, ಸೊ ಮನೆ ಮುಂದೆ ಬಾಗಿಲಷ್ಟೇ ತೊಳ್ಕೊತೀನಿ. ಇಲ್ಲಿ ಮೇಲುಗಡೆಗೆಲ್ಲನೂ ಸ್ವಲ್ಪ ನೀರು ಹಾಕಿದ್ರೆ ಜಾರುತ್ತೆ ಅಂದ್ಬಿಟ್ಟು ಮನೆ ಸಿಟ್ಬೇಕಾದ್ರೇ ಹಂಗೆ ಈ ಕಲ್ಲ ಮೇಲೆ ಕೂಡ ಸೀಟ್ಕೊಬಿಡ್ತೀನಿ. ಮನೆಯಲ್ಲೆಲ್ಲ ಸೀಟಿ ಮತ್ತು ದೇವ್ರ ಮನೆಯಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಟೈಮೇ ಆಗೋಗುತ್ತೆ. ದೇವ್ರ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿದ್ದೆಲ್ಲ ಮುಗೀತು. ರಾಯರ ಹತ್ರ ಕೂಡ ನೈವೇದ್ಯಕ್ಕೆ ನಾನು ಹಾಲಿಟ್ಟಿದ್ದೀನಿ. ರಾಯರಿಗೆ ಏಕಾದಶಿ ದಿನ ಮಾತ್ರ ತುಳಸಿ ಇಡ್ತೀನಿ. ಇನ್ನು ಮಿಕ್ಕಂಗೆಲ್ಲ ರಾಯರಿಗೆ ಹೂವಿನ ಅಲಂಕಾರ ಮಾಡ್ತೀನಿ. ನೋಡಿ, ಇವತ್ತು ಹೂವಿನ ಅಲಂಕಾರ ಮಾಡಿದ್ದೀನಿ. ದೇವ್ರ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿದ್ದೆಲ್ಲ ಮುಗೀತು. ಇವಾಗ ತುಳಸಿ ಕಟ್ಟೆ ಹತ್ರ ಪೂಜೆ ಮಾಡೋಣ ಅಂತ ಬಂದೆ. ಇವಾಗ ತುಳಸಿ ಕಟ್ಟೆ ಎಲ್ಲ ತೊಳೆದ್ಬಿಟ್ಟು ಇವಾಗ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಇವಾಗಂತೂ 5:15ಗೆಲ್ಲ ಫುಲ್ ಬೆಳಕೆ ಆಗೋಗುತ್ತೆ. ತುಳಸಿ ಕಟ್ಟೆ ಹತ್ರ ಪೂಜೆ ಎಲ್ಲ ಮಾಡಿದ್ದೆಲ್ಲ ಮುಗೀತು. ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ, ಪೂಜೆ ಎಲ್ಲ ಆಯಿತು. ಇವಾಗ ಪೂಜೆ ಎಲ್ಲ ಮಾಡಿದ್ದೆಲ್ಲ ಮುಗೀತು. ಹಂಗೆ ಅವ್ರಿಗೆಲ್ಲರಿಗೂ ಕಾಫಿ ಮಾಡಿಕೊಟ್ಬಿಟ್ಟು ಹಂಗೆ ನಾನು ಹಾಲು ಕುಡಿದ್ಬಿಟ್ಟು ಹಾಗೆ ನಮ್ಮ ಮನೆ ಹಿಂದೆ ಹೋಗಿ ಹೂವು ಬಿಡಿಸ್ಕೊಬಂದೆ. ಮಲ್ಲಿಗೆ ಹೂವು ಬಿಟ್ಟಿತ್ತು, ಹೂವು ಬಿಡಿಸ್ಕೊಬಂದು ಹಾಗೆ ಮನೆಗೆ ನೀರು ಬರ್ತಾಯಿತ್ತು ಅಂದ್ಬಿಟ್ಟು ನೀರು ಹಿಡ್ಕೊಬಿಡೋಣ ಅಂತ ಇಟ್ಕೊತಾ ಇದ್ದೀನಿ. ಕರೆಂಟ್ ಅವಾಗವಾಗ ಸ್ವಲ್ಪ ತೆಗಿತಾ ಇರ್ತಾರೆ ನಮ್ಮ ಸೈಡು.
ಆ ನೀರಿನ ಇರಲ್ಲ ಅಂದ್ಬಿಟ್ಟು ನೀರು ಹಿಡ್ಕೊಬಿಡೋಣ ಅಂತ ಇಟ್ಕೊತಾ ಇದ್ದೀನಿ, ಅಡುಗೆ ಮಾಡೋಕ್ಕೆ ಬೇಕು ಅಂದ್ಬಿಟ್ಟು. ಬ್ರೇಕ್ಫಾಸ್ಟ್ಗೆ ಇನ್ನೂ ಏನು ಮಾಡಿಲ್ಲ, ಕಾಫಿ ಒಂದೇ ಮಾಡಿರೋದು ಇವಾಗ. ಸೊ ಇವಾಗ ನೀರೆಲ್ಲ ಹಿಡ್ಕೊಂಡು ಹೋಗಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಬೇಕು. ನಮ್ಮನೇಲಿ ನಾನು ಒಬ್ಬಳೇ ಫ್ರೆಶ್ ಅಪ್ ಆಗಿದ್ದು ರಾಯರ್ ಮಠಕ್ಕೆ ಹೋಗಬೇಕು ಅಂದ್ಬಿಟ್ಟು ಇನ್ನೂ ನಮ್ಮ ಅಮ್ಮವರೆಲ್ಲ ರೆಡಿ ಆಗಿರಲಿಲ್ಲ. ಇವಾಗ ಅವ್ರು ರೆಡಿ ಆಗ್ತಾಯಿದ್ದಾರೆ. ನಮ್ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿತ್ರಾನ್ನ ಜೊತೆಗೆ ಹಂಗೆ ಬೋಂಡ ಮಾಡೋಣ ಅಂತ ಅಂದಿದ್ದಾರೆ ಅಮ್ಮ. ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ. ಚಿತ್ರಾನ್ನ ಮಾಡೋಕ್ಕೆ ಇನ್ನೂ ಏನೂ ರೆಡಿ ಮಾಡ್ಕೊಂಡಿಲ್ಲ. ಇವಾಗ ಫಸ್ಟು ಬೋಂಡಕ್ಕೆ ಎಲ್ಲ ಮಾಡೋಣ ಅಂದ್ಬಿಟ್ಟು ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾರೆ. ಬೋಂಡಕ್ಕೆಲ್ಲ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಹಸಿಟ್ಟೆಲ್ಲ ಕಲಸಿ ಇವಾಗೆಲ್ಲ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೋಬೇಕು. ಚಿತ್ರಾನ್ನ ಎಲ್ಲ ಮಾಡಿದೆಲ್ಲ ಮುಗೀತು. ಇವಾಗ ಅನ್ನ ಕೂಡ ಆಗಿದೆ. ನಮ್ಮಮ್ಮ ಬೋಂಡ ಮಾಡ್ತಾ ಇದ್ದಾರೆ ನೋಡಿ, ಎಣ್ಣೆಗೆಲ್ಲ ಹಾಕಿದ್ದಾರೆ ಬೋಂಡನ, ಎಣ್ಣೆಲೆಲ್ಲ ಚೆನ್ನಾಗಿ ಬೇಯಿಸ್ತಾ ಇದ್ದಾರೆ ಬೋಂಡನ. ಇವತ್ತು ನಮ್ಮನೇಲಿ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮತ್ತು ಬೋಂಡ, ಚಿತ್ರಾನ್ನ ಜೊತೆ ಬೋಂಡನೇ ಕಾಂಬಿನೇಷನ್ ಚೆನ್ನಾಗಿರೋದು. ಸೊ ಇವತ್ತು ಚಟ್ನಿ ಮಾಡಿಲ್ಲ, ಬೋಂಡ ಮಾಡ್ತಾಯಿದ್ದೀವಿ ನೆಂಚ್ಕೊಳ್ಳೋಕ್ಕೆ. ಚಿತ್ರಾನ್ನ ಕೂಡ ರೆಡಿ ಆಯಿತು. ಚಿತ್ರಾನ್ನ ಮತ್ತು ಅನ್ನ ಎಲ್ಲ ರೆಡಿ ಆಯಿತು. ಇವಾಗ ಎಲ್ಲ ತೊಗೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಇಡಬೇಕು ಬೋಂಡ ಆದಮೇಲೆ. ಬಿಸಿ ಬಿಸಿ ಬೋಂಡ ರೆಡಿ ಆಯಿತು ಇವಾಗ. ಸೊ ಇವಾಗ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಬೇಕು, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡಬೇಕು. ಸೊ ಎಲ್ಲ ಕೆಲಸ ಮನೆಯೆಲ್ಲ ಮುಗೀತು. ಬೆಳಗ್ಗೆ ಎದ್ದು ಬೇಗ ಮಾಡೋದ್ರಿಂದ ಎಲ್ಲ ಕೆಲಸ ಕೂಡ ಬೇಗ ಬೇಗ ಆಗೋಗುತ್ತೆ. ಸೊ ನೋಡಿ ಬೋಂಡ ರೆಡಿ ಆಯಿತು. ನೋಡಿ ನಾನು ಕೂಡ ರೆಡಿ ಆದೆ, ನಮ್ಮಮ್ಮನೂ ಕೂಡ ರೆಡಿ ಆದರು. ನಮ್ಮ ಅಜ್ಜಿಯವರು ಮನೇಲೇ ಇದ್ದರು ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಹೊರಡ್ತಾ ಇದ್ದೀವಿ ಎಲ್ಲರೂ, ನಾನು ನಮ್ಮಮ್ಮ ನಮ್ಮಪ್ಪ ಮೂವರು ಹೋಗ್ತಾ ಇದ್ದೀವಿ. ಇವಾಗ ಹೊರಟಿದ್ದೀವಿ ನಾವು. ಮನೆ ಬಿಟ್ಟಾಗ ಟೈಮು 10:30 ಅನಿಸುತ್ತೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ತಲಗಟ್ಟಪುರದ ಹತ್ರ ಇರೋ ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮಮ್ಮ ಇವಾಗ ಆಯ್ ಮಾಡ್ತಾರೆ. ಇವಾಗ ಬಂದ್ವಿ ರಾಯರ ಮಠದ ಹತ್ರ. ಹಂಗೆ ಬರಬೇಕಾದ್ರೆ ತಾಟಿನಿಂಗ್ ತೊಗೊಳ್ಳೋಣ ಅಂತ ಕಾರ್ ನಿಲ್ಲಿಸಿದ್ದೀವಿ. ಸೊ ನಮ್ಮಮ್ಮ ತೊಗೊಳಕ್ಕೆ ಅಂತ ಹೋಗಿದ್ದಾರೆ, ಮನೆಗೆ ಅಂತ ತೊಗೊತಾ ಇದ್ದೀವಿ. ಹಂಗೇ ನಮ್ಮ ಅಜ್ಜಿಯವರು ಎಲ್ಲ ಮನೇಲೇ ಇದ್ರಲ್ವ, ನಮ್ಮ ಅಣ್ಣ ಕೂಡ ನಮ್ಮ ಜೊತೆ ಬಂದಿರಲಿಲ್ಲ.
ಹಾಗೆ ಮನೆಗೂ ಹಂಗೆ ತೊಗೊತಾ ಇದ್ದೀವಿ. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು. ಸೊ ಏನಾನ ತೊಗೊಳ್ಳೋಣ ಅಂದ್ಬಿಟ್ಟು ತಾಟಿನಿಂಗ್ ತೊಗೋತಾ ಇದ್ದೀವಿ. ಇವಾಗಷ್ಟೇ ಮನೆಗೆ ಬಂದ್ವಿ ನೋಡಿ. ತಾಟಿನಿಂಗೆಲ್ಲ ಒಂದು ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ. ಅವ್ರಿಗೆಲ್ಲರಿಗೂ ಕೊಡಬೇಕು, ನಮ್ಮ ಅಜ್ಜಿಯವ್ರಿಗೆಲ್ಲರಿಗೂ. ಸೊ ಇದು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವೆಲ್ಲನ ಹೊರಗಡೆ ಹೋದಾಗ ತೊಗೊತೀವಿ ಇದನ್ನ. ಹಂಗೆ ಬರಬೇಕಾದ್ರೆ ತಾಟಿನಿಂಗೆಲ್ಲ ತೊಗೊಂಡು ಹಂಗೆ ಬೇಕ್ರಿ ಹತ್ರ ಎಲ್ಲ ಜ್ಯೂಸ್ ಕುಡಿದ್ಬಿಟ್ಟು ಹಂಗೆ ಸ್ವೀಟ್ ತೊಗೊಂಡ್ವಿ. ಸ್ವೀಟ್ ತೊಗೊಂಡು ಹಂಗೆ ಕೇಕೆಲ್ಲ ತೊಗೊಂಡು ಬಂದೆ. ಸೊ ನಾನು ಎಲ್ಲೇ ಹೋದರೂ ಹೊರಗಡೆ ಹೋದರೂ ಬರಬೇಕಾದ್ರೆ ಸ್ವೀಟ್ ತೊಗೊಬರ್ತೀನಿ ನೋಡಿ. ಸ್ವೀಟು ಕೇಕೆಲ್ಲ ತೊಗೊಬಂದೆ. ಸೊ ಹನಿ ಕೇಕ್ ತೊಗೊಂಡಿದ್ದೀನಿ. ಊಟ ಎಲ್ಲ ಮಾಡಿದ್ದೆಲ್ಲ ಮುಗೀತು. ನಾನು ಹಂಗೆ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡಿದ್ದೆ ಕುಡಿಯೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಮುಂದೆ ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.